ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮಧ್ಯಾಹ್ನ 2:30ಗೆ ಮ್ಯಾಚ್. ಫೈನಲ್ ICC ಚಾಂಪಿಯನ್ಸ್ ಟ್ರೋಫಿ. ನಮ್ಮ ಇಂಡಿಯಾದ ಪ್ಲೇಯಿಂಗ್ 11 ಯಾವ ಥರ ಇದೆ, ಹಾಗೆ ಯಾವ ಪ್ಲೇಯರ್ ಹೊರಗಡೆ ಹೋಗ್ತಾರೆ, ಯಾವ ಪ್ಲೇಯರ್ ಹೊರಗಡೆ ಬರ್ತಾರೆ, ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೋಡೋದಾದರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ಅವರು ಇರ್ತಾರೆ, ಹಾಗೆ ಇರ್ತಾರೆ, ಅದರಲ್ಲಿ ಏನು ಚೇಂಜ್ ಆಗಲ್ಲ. ನೆಕ್ಸ್ಟ್ ನೋಡೋದಾದರೆ ವಿಕೆಟ್ ಕೀಪರ್ KL ರಾಹುಲ್ ಅವರು, ಇವರು ಕೂಡ ಇರ್ತಾರೆ, ಇದರಲ್ಲಿ ಏನು ಬದಲಾವಣೆ ಆಗಲ್ಲ. ನೆಕ್ಸ್ಟ್ ಶುಭ್ಮನ್ ಗಿಲ್ ಅವರು ಇರ್ತಾರೆ, ವಿರಾಟ್ ಕೊಹ್ಲಿ ಅವರು ಇರ್ತಾರೆ, ಶ್ರೇಯಸ್ ಅಯ್ಯರ್ ಇರ್ತಾರೆ, ಅಕ್ಷರ್ ಪಟೇಲ್ ಇರ್ತಾರೆ. ನೆಕ್ಸ್ಟು ಹಾರ್ದಿಕ್ ಪಾಂಡ್ಯ, ಇವರು ಕೂಡ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಇತ್ತೀಚೆಗೆ, ಇವರು ಕೂಡ ಇರ್ತಾರೆ. ರವೀಂದ್ರ ಜಡೇಜನ್ ಇರ್ತಾರೆ. ಸೆಮಿ ನೋಡಬೇಕು, ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಏನೋ ಇಂಜುರಿ ಆಗಿರೋ ಥರ ಕಾಣ್ತಾ ಇತ್ತು, ಬಟ್ ಈ ಮ್ಯಾಚು ಏನು ಇಂಜುರಿ ಕ್ಲಿಯರ್ ಆಗಿದ್ರೆ ಅವರು ಕೂಡ ಇರ್ತಾರೆ. ಕುಲ್ದೀಪ್ ಯಾದವ್ ಇರ್ತಾರ, ನೋಡಬೇಕು. ಕುಲ್ದೀಪ್ ಯಾದವ್ ಅವ್ರನ್ನ ಹೊರಗಡೆ ಕೂಡಿಸಿ ಹರ್ಷಿತ್ ರಾಣಾ ಅವ್ರನ್ನ ಒಳಗಡೆ ತೊಗೊಳ್ಳೋ ಚಾನ್ಸ್ ಇದೆ ಅಂತ ಹೇಳ್ತಿದ್ರು, ಬಟ್ ನೋಡಬೇಕು. ನೆಕ್ಸ್ಟ್ ನೋಡೋದಾದರೆ ವರುಣ್ ಚಕ್ರವರ್ತಿ ಕೂಡ ಇರ್ತಾರೆ, ಬಟ್ ಏನಾದರೂ ಹರ್ಷದೀಪ್ ಸಿಂಗ್ ಅವರಿಗೆ ಇಲ್ಲಿ ಏನಾದರೂ ಒಂದು ಚಾನ್ಸ್ ಸಿಗುತ್ತಾ ಅಂತ ನೋಡಬೇಕು. ನಾಳೆ ನಮ್ಮ ಟೀಮ್ ಇಂಡಿಯಾ ಒಂದು ಫುಲ್ ಬೆಂಕಿ ಆದ ಪ್ಲೇಯಿಂಗ್ 11 ಬರಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಕಡೆ ನ್ಯೂಜಿಲ್ಯಾಂಡ್ ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬಟ್ ಆಲ್ರೆಡಿ ನಮ್ಮ ಜೊತೆ ಒಂದು ಮ್ಯಾಚ್ ಸೋತಿದ್ದಾರೆ. ಬಟ್ ಆ ಒಂದು ಮ್ಯಾಚಿಂದ ನಾವು ಅವರನ್ನು ಈಸಿಯಾಗಿ ತೊಗೊಳಕ್ಕೆ ಬರಲ್ಲ. ಯಾಕಂದರೆ ನ್ಯೂಜಿಲ್ಯಾಂಡ್ ಪ್ಲೇಯರ್ಸು ಯಾವಾಗ ಯಾವ ಥರ ಆಡ್ತಾರೆ ಅಂತ ಒಂದು ಗೊತ್ತಾಗಲ್ಲ. ಅವರಲ್ಲೂ ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಇದೆ ಅಂತ ಹೇಳ್ಬೋದು. ನೋಡಿ, ಲತಮ್ಮು, ನೆಕ್ಸ್ಟು ಸ್ಯಾಂಟ್ನರು ಇವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ. ಹಾಗೆ ವಿಲ್ ಯಂಗು, ಸಚಿನ್ ರವೀಂದ್ರ ನಮ್ಮ ಇಂಡಿಯಾ ಪ್ಲೇಯರ್ ನೋಡಿ, ನಾಳೆ ಮ್ಯಾಚಲ್ಲಿ ನಮ್ಮ ಇಂಡಿಯಾನ ವಿರುದ್ಧನೇ ಆಡ್ತಾರೆ. ನೆಕ್ಸ್ಟ್ ಕೇನ್ ವಿಲಿಯಮ್ಸನ್ ಇದ್ದಾರೆ, ಡ್ಯಾರಿ ಮಿಚೆಲ್ ಇದ್ದಾರೆ, ಗ್ಲೆನ್ ಫಿಲಿಪ್ಸು. ಒಂದು ನ್ಯೂಜಿಲ್ಯಾಂಡಲ್ಲಿ ಇರೋದು ಮೇನ್ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಫೀಲ್ಡಿಂಗಲ್ಲಿ ಒಂದು ಫುಲ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಕ್ಯಾಚ್ ಡ್ರಾಪು ಈ ಥರ ಮಿಸ್ಫೀಲ್ಡ್ ಆಗಿ ಬೌಂಡ್ರಿ ಹೋಗೋದಂತೂ ಈ ಟೀಮಲ್ಲಿ ನೋಡೋಂಗಿಲ್ಲ. ಈ ಟೀಮ್ ಪ್ಲೇಯರ್ಸ್ ಹತ್ರ ಆ ಥರ ಬರೋದಿಲ್ಲ ಅಂತಲೇ ಹೇಳ್ಬೋದು. ಒಂದು ಬಾಲಿಂಗಲ್ಲೂ ಕೂಡ ಅವ್ರದ್ದು ಒಂದು ಸ್ವಲ್ಪ ಬೆಂಕಿ ಅಟ್ಯಾಕ್ ಇದೆ, ಬಟ್ ಅದರಲ್ಲಿ ನಮ್ಮ ಟೀಮ್ ಇಂಡಿಯಾ ಕಳೆದ ಮ್ಯಾಚ್ ಏನೋ ಗೆದ್ದಿದ್ದೀವಿ ಅಂತ ಈಸಿಯಾಗಿ ತೊಗೊಳ್ಬಾರ್ದು. ಯಾಕಂದರೆ ನಾಳೆ ಫೈನಲ್ಲು ವರ್ಲ್ಡ್ ಕಪ್ ಥರ ಆಗಿಬಿಡುತ್ತೆ, ಮತ್ತು ಕಂಟಿನ್ಯೂ ಎಲ್ಲ ಗೆಲ್ತಾ ಹೋಗೋದು. ಲಾಸ್ಟಿಗೆ ಬಂದು ಫೈನಲ್ಲು ಆಸ್ಟ್ರೇಲಿಯಾ ಜೊತೆ ಯಾವ ಥರ ಸೋಲನ್ನು ಕಂಡಿತ್ತಲ್ಲ ಅದೇ ಥರ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಇವಾಗ ಸದ್ಯಕ್ಕಂತೂ ಪ್ಲೇಯಿಂಗ್ 11 ಚೇಂಜ್ ಮಾಡೋದು ಡೌಟು. ಯಾಕಂದರೆ ಎಲ್ಲ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಎಲ್ಲರೂ ಕೂಡ ಫಾರ್ಮಲ್ಲಿದ್ದಾರೆ. ಎಲ್ಲ ಪ್ಲೇಯರ್ಗಳು ಯಾರೂ ಕೂಡ ಆಡ್ತಿಲ್ಲ, ಒಂದು ಕಳಪೆ ಪ್ರದರ್ಶನ ಬರ್ತಿದೆ ಅಂತ ಅನ್ಸ್ಕೊಳ್ಳೋಂಥ ಪ್ಲೇಯರ್ಸ್ಗಳು ಅಂತೂ ಯಾರೂ ಇಲ್ಲ. ಬಟ್ ಸೇಮ್ ಪ್ಲೇಯಿಂಗ್ 11 ಉಳಿಬೋದು ಅನಿಸುತ್ತೆ. ಬಟ್ ನ್ಯೂಜಿಲ್ಯಾಂಡ್ ಅವರು ನೋಡಬೇಕು, ಕಳೆದ ಬಾರಿ ನಮ್ಮ ಇಂಡಿಯಾ ವಿರುದ್ಧ ಸೋತ ಕಾರಣದಿಂದ ಅವರೇನಾದರೂ ಚೇಂಜ್ ಮಾಡ್ತಾರಾ ಅಥವಾ ಇದೇ ಪ್ಲೇಯಿಂಗ್ 11 ಇರುತ್ತಾ ಅಂತ ನೋಡೋಣ. ನಾಳೆ ಮಧ್ಯಾಹ್ನ ಮ್ಯಾಚ್ ನೋಡಿ, ಸಂಡೇ ಮಿಸ್ ಮಾಡಲೇಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡಿ.